ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಕನ್ನಡ ತಂತ್ರಾಂಶದ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ನಾನು ಕಾರ್ತಿಕ್ ಮಾತಾಡ್ತಿರೋದು. ಇವತ್ತಿನ ಹೊಸ ಟ್ಯುಟೋರಿಯಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾವು ಊಬರ್ ಅಲ್ಲಿ ಮಲ್ಟಿಪಲ್ ಲೊಕೇಶನ್ಸ್ ನ ಹೇಗೆ ಆಡ್ ಮಾಡೋದು ಅಂತ ತಿಳ್ಕೊತಾ ಇದೀವಿ. ಸ್ನೇಹಿತರೆ, ನಾವೆಲ್ಲ ಎಲ್ಲೋ ಒಂದ್ ಕಡೆ ಹೋದಾಗ ಒಂದು 3-4 ಜನ ಹೋಗಿರ್ತೀವಿ. ಆದ್ರೆ ನಾವೆಲ್ಲರೂ ಒಂದೊಂದು ಕಡೆ ಹೋಗ್ಬೇಕಾಗಿರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಫಂಕ್ಷನ್ ಹೋಗಿರ್ತೀವಿ, ಅಲ್ಲಿಂದ ವಾಪಸ್ ಹೋಗೋದಕ್ಕೆ ಒಬ್ಬೊಬ್ಬರ ಮನೆ ಒಂದೊಂದು ಕಡೆ ಇರುತ್ತೆ. ಅದಕ್ಕೆ ನಾವು ಒಂದೊಂದು ಕ್ಯಾಬ್ ಅಥವಾ ಒಂದೊಂದು ಆಟೋ ಮಾಡೋದಕ್ಕಿಂತ ಒಂದೇ ಆಟೋ ಅಥವಾ ಒಂದೇ ಕ್ಯಾಬ್ ನ ಬಳಸ್ಕೊಂಡು ಮಲ್ಟಿಪಲ್ ಲೊಕೇಶನ್ಸ್ ಗಳನ್ನ ಹಾಕಿ ಯಾರ್ಯಾರು ಎಲ್ಲೆಲ್ಲಿ ಹೋಗ್ಬೇಕು ಒಂದೇ ಗಾಡಿಯಲ್ಲಿ ಟ್ರಾವೆಲ್ ಮಾಡಬಹುದು. ಈ ಒಂದು ಫೀಚರ್ ಬಳಸ್ಕೊಂಡು ಇದಕ್ಕೆ ನಾವು ಮಲ್ಟಿಪಲ್ ಲೊಕೇಶನ್ಸ್ ನ ಆಡ್ ಮಾಡಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ರಾಜಾಜಿನಗರಲ್ಲಿ ಇದ್ದೀನಿ, ನಮ್ಮ ಫ್ರೆಂಡ್ ಮಲ್ಲೇಶ್ವರಂ ಅಲ್ಲಿ ಇರ್ತಾರೆ, ಅಥವಾ ಇನ್ನೊಬ್ರು ಎಲ್ಲೋ ಮೆಜೆಸ್ಟಿಕ್ ಗಾಂಧಿನಗರ್ ಎಲ್ಲೋ ಇರ್ತಾರೆ. ಸೊ ನಮ್ಮ 3 ಜನರ ಲೊಕೇಶನ್ ಸಹ ಬುಕ್ ಮಾಡಬೇಕಾದ್ರೆ ಆ್ಯಡ್ ಮಾಡಿಬಿಟ್ರೆ ನಮ್ಮನ್ನ ಒಬ್ಬರಾದ್ಮೇಲೆ ಒಬ್ಬರನ್ನ ಡ್ರಾಪ್ ಮಾಡಿಬಿಟ್ಟು ಲಾಸ್ಟ್ ಡ್ರಾಪ್ ಏನಿರುತ್ತೋ ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಕ್ಯಾಬು ಚಾರ್ಜಸ್ ಏನಿರುತ್ತೋ ಅದನ್ನ ಕಲೆಕ್ಟ್ ಮಾಡಿಕೊಂಡು ಹೋಗ್ತಾರೆ. ಸೊ ಅದು ಹೇಗೆ ಮಾಡ್ಬೋದು ಅಂತ ನಾನೀಗ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಕನ್ನಡ ತಂತ್ರಾಂಶದಲ್ಲಿ ಊಬರ್ಗೆ ಸಂಬಂಧಪಟ್ಟಂತ ಕೆಲವೊಂದು ಟ್ಯುಟೋರಿಯಲ್ಸ್ ಇದೆ. ಆದರೆ ಇತ್ತೀಚೆಗೆ ಊಬರ್ ಅಲ್ಲಿ ಹಲವಾರು ಬೇರೆ ಬೇರೆ ರೀತಿಯ ಆಪ್ಷನ್ಸ್ ಗಳನ್ನ ಆಡ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಹಲವಾರು ರೀತಿಯ ಊಬರ್ ಕ್ಯಾಬ್ಗಳು, ಹಾಗೆ ಊಬರ್ ಕನೆಕ್ಟ್, ಹಾಗೆ ಊಬರ್ ಮೋಟೋ ರಿಸರ್ವ್ ಮಾಡೋದು, ರೆಂಟಲ್ ತಗೊಳ್ಳೋದು, ಈ ತರ ಹಲವಾರು ಫೀಚರ್ಸ್ ಗಳು ಹೊಸದಾಗಿ ಆಡ್ ಆಗಿದಾವೆ. ಅದೇ ರೀತಿ ಈ ಮಲ್ಟಿಪಲ್ ಲೊಕೇಶನ್ ಆಡ್ ಮಾಡೋದು ಸಹ ಸ್ವಲ್ಪ ಹೊಸ ಫೀಚರ್, ತುಂಬಾ ಹೊಸದೇನಲ್ಲ, ಇತ್ತೀಚೆಗೆ 1-2-3 ವರ್ಷದಿಂದ ಇರ್ಬೋದು ಅಂತ ನನಗನ್ಸುತ್ತೆ. ಈಗ ಮಲ್ಟಿಪಲ್ ಲೊಕೇಶನ್ಸ್ ನ ಹೇಗೆ ಆಡ್ ಮಾಡೋದು ಅಂತ ನೋಡೋಣ. ನಾನೀಗ ಊಬರ್ ಓಪನ್ ಮಾಡ್ತಾ ಇದ್ದೀನಿ. ಊಬರ್ ಓಪನ್ ಮಾಡಿದ ತಕ್ಷಣ ಮೇಲೆನೆ ಫಸ್ಟ್ ಬರೋ ಆಪ್ಷನ್ ಎಂಟರ್ ಡೆಸ್ಟಿನೇಷನ್. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. ಎಡಿಟಿಂಗ್ ವೇರ್ ಟು ಅಂತ ಹೇಳ್ತಾ ಇದೆ ನೋಡಿ. ಇಲ್ಲಿ ಲೆಫ್ಟ್ ಸ್ವೈಪ್ ಮಾಡಿದ್ರೆ ನಮ್ಮ ಪಿಕಪ್ ಲೊಕೇಶನ್ ನ ತೋರಿಸುತ್ತೆ. ಪಿಕಪ್ ಲೊಕೇಶನ್ 130. ಎಡಿಟಿಂಗ್ ವೇರ್ ಟು. ಈಗ ನಾನು ರೈಟ್ ಸ್ವೈಪ್ ಮಾಡಿ ವೇರ್ ಟು ಎಡಿಟಿಂಗ್ ಅಂತ ಹೇಳ್ತಾ ಇದೆಯಲ್ಲ ಅದ್ರ ಮೇಲೆ ಫೋಕಸ್ ತಂದಿದ್ದೀನಿ. ಇಲ್ಲಿ ನಾವು ಟೈಪ್ ಮಾಡಬಹುದು. ಫಸ್ಟ್ ಲೊಕೇಶನ್ ಯಾವ್ದು ಬೇಕೋ ಅದನ್ನ ಟೈಪ್ ಮಾಡಬಹುದು, ಅಥವಾ ಕೆಳಗೆ ಒಂದಷ್ಟು ಸಜೆಷನ್ಸ್ ತೋರಿಸುತ್ತೆ. ನಾವು ಮುಂಚೆ ಎಲ್ಲೆಲ್ಲಿ ಬುಕ್ ಮಾಡಿದೀವಿ ಮತ್ತೆ ಏನೇನು ಸೇವ್ ಮಾಡಿದೀವಿ ಅದ್ರ ಮೇಲೆ. ಈಗ ಕೆಳಗೆ ಏನ್ ತೋರಿಸುತ್ತೋ ಅದರಲ್ಲಿ ನಾನು ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ತೀನಿ. ಹೋಮ್ 360 ಮೇನ್ ಆರ್ಡಿ ಅಂತ ಹೇಳ್ತಾ ಇದೆ. ಇದು ನನ್ನ ಲೊಕೇಶನ್ ಸೇವ್ ಮಾಡಿದ್ದೀನಿ. ಸೇವ್ ಪ್ಲೇಸಸ್. ಅಡ್ರೆಸ್ ಸೇವ್ ಪ್ಲೇಸಸ್. ಮಿತ್ರ ಜ್ಯೋತಿ CA ಸೈಟ್ ನೋ P22 31 ಸ್ಟ್ರೀಟ್ ಮೇನ್ 18th ಕ್ರಾಸ್ ರೋಡ್. ನಾನು ಫಸ್ಟ್ ಲೊಕೇಶನ್ ಆಗಿ ಮಿತ್ರ ಜ್ಯೋತಿನ ಆಡ್ ಮಾಡ್ಬಿಟ್ಟಿದ್ದೀನಿ. ಇಲ್ಲಿ ನೋಡಿ, ಮಿತ್ರ ಜ್ಯೋತಿ 5 ಮೀನ್ 130 ಮಕನಾಡ್. ಇದು ಪಿಕಪ್ ಲೊಕೇಶನ್. ಮಿತ್ರ ಜ್ಯೋತಿ ಇದು ಫಸ್ಟ್ ಡ್ರಾಪ್ ಲೊಕೇಶನ್. ಈಗ ಒಂದಲ್ಲ, ನಾನು ಹಲವಾರು ಲೊಕೇಶನ್ಸ್ ನ ಆಡ್ ಮಾಡಬೇಕಲ್ಲ, ಅದಕ್ಕೆ ಮತ್ತೆ ಸ್ವೈಪ್ ಮಾಡ್ತಿದ್ದೀನಿ. ಮಿತ್ರ ಜ್ಯೋತಿ. ಈಗ ನಾನು ಮಲ್ಟಿಪಲ್ ಲೊಕೇಶನ್ಸ್ ಆಡ್ ಮಾಡಬೇಕಲ್ಲ, ಅದರಿಂದ ಮಿತ್ರ ಜ್ಯೋತಿನ ಫಸ್ಟ್ ಲೊಕೇಶನ್ ಆಗಿ ಏನ್ ಆಡ್ ಮಾಡಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಎಡಿಟಿಂಗ್ ಮಿತ್ರ ಜ್ಯೋತಿ ಆಡ್ ಅನದರ್ ಡೆಸ್ಟಿನೇಷನ್. ಅದ್ರ ಮೇಲೆ ಕ್ಲಿಕ್ ಮಾಡಿ ರೈಟ್ ಸ್ವೈಪ್ ಮಾಡಿದ ತಕ್ಷಣ ಎಡಿಟಿಂಗ್ ಆಡ್ ಅನದರ್ ಡೆಸ್ಟಿನೇಷನ್ ಅಂತ ಬರ್ತಾ ಇದೆ. ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. 130 ಮಕನ್ ಆಡಿ. ಇದು ಪಿಕಪ್ ಲೊಕೇಶನ್. 1 ಆಡ್ ಸ್ಟಾಪ್ಸ್ 1 ಆಡ್ ಸ್ಟಾಪ್ಸ್ ಅಂತ ಇಲ್ಲಿ ಬರ್ತಾ ಇದೆ. 130 ಮಿತ್ರ ಜ್ಯೋತಿ. ಇಲ್ಲಿ ಫಸ್ಟ್ ಸ್ಟಾಪ್ ಆಗಿದೆ. ಇದಾದ್ಮೇಲೆ ನೋಡಿ ಆಡ್ ಸ್ಟಾಪ್ ಅಂತ ಬರುತ್ತೆ. ಆಡ್ ಸ್ಟಾಪ್. ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಸೇವ್ ಪ್ಲೇಸಸ್. ಸೇವ್ ಪ್ಲೇಸಸ್ ಅಲ್ಲೇ ಒಂದು ಲೊಕೇಶನ್ ನ ಆಡ್ ಮಾಡ್ತೀನಿ. ಎನೇಬಲ್ ಇಂಡಿಯಾ 473 ಎನೇಬಲ್ ಇಂಡಿಯಾನ ಆಡ್ ಮಾಡಿದ್ದೀನಿ. ಈಗ 2 ಲೊಕೇಶನ್ ಆಡ್ ಆಗಿದೆ ನೋಡಿ. 130 ಮಕನ್ ಆಡಿ ಇನ್ಲೆಸ್ಟ್. ಇದು ಫಸ್ಟ್ ಪಿಕಪ್ ಲೊಕೇಶನ್, ನಾನು ಎಲ್ಲಿದ್ದೀನಿ ಆ ಲೊಕೇಶನ್. ಮಿತ್ರ ಜ್ಯೋತಿ ಫಸ್ಟ್ ಆಡ್ ಮಾಡಿದೆ. ಎನೇಬಲ್ ಇಂಡಿಯಾ ನೆಕ್ಸ್ಟ್ ಆಡ್ ಮಾಡಿದೆ. ಈಗ ಇನ್ನೊಂದು ಆಡ್ ಮಾಡೋಣ. ಆಡ್ ಸ್ಟಾಪ್ ಮೇಲೆ ಮತ್ತೆ ಕ್ಲಿಕ್ ಮಾಡ್ತಿದ್ದೀನಿ. ಎಡಿಟಿಂಗ್ ವೇರ್ ಟು ಎಡಿಟ್ ಬಾಕ್ಸ್ ಔಟ್ ಆಫ್ ಲಿಸ್ಟ್ 6 ರಿಸಲ್ಟ್ಸ್ ಫೌಂಡ್. ಎಡಿಟಿಂಗ್ ವೇರ್ ಟು ಅಂತ ಹೇಳ್ತಾ ಇದೆ. ಜೆ ಇಲ್ಲಿ ನಾನು ಟೈಪ್ ಮಾಡಬಹುದು ಬೇಕಿದ್ರೆ. ಮೆಜೆಸ್ಟಿಕ್ ಅಂತ ಹಾಕ್ತೀನಿ. ಮೆಜೆಸ್ಟಿಕ್ ಬೆಂಗಳೂರು ಕರ್ನಾಟಕ ಇಂಡಿಯಾ. ಮೆಜೆಸ್ಟಿಕ್ ನೃಪತುಂಗ ರೋಡ್ ಮೆಜೆಸ್ಟಿಕ್ ರೋಡ್ ಬೆಂಗಳೂರು ಕರ್ನಾಟಕ ಇಂಡಿಯಾ. ನೋಡಿ, ಯಾವ್ದೋ ಒಂದು ಕ್ಲಿಕ್ ಮಾಡ್ತೀನಿ. ಮೆಜೆಸ್ಟಿಕ್ ನೃಪತುಂಗ ರೋಡ್ ಅಂಬೇಡ್ಕರ್ ವೀದಿ ಬೆಂಗಳೂರು. ಈಗ ಟೋಟಲ್ ನನ್ನ ಪಿಕಪ್ ಲೊಕೇಶನ್ ಬಿಟ್ಟು 3 ಲೊಕೇಶನ್ ಆಡ್ ಆಗಿದೆ. ಯಾವ್ದು? ಫಸ್ಟ್ ಮಿತ್ರ ಜ್ಯೋತಿ, ಅದಾದ್ಮೇಲೆ ಎನೇಬಲ್ ಇಂಡಿಯಾ, ಅದಾದ್ಮೇಲೆ ಮೆಜೆಸ್ಟಿಕ್. ಈಗ ನೋಡಿ 1 2 ಇದೆಲ್ಲ ಸ್ವೈಪ್ ಮಾಡ್ತಾ ಇದೀನಿ. ಆಡ್ ಸ್ಟಾಪ್ಸ್ 130 ಮಕನ್ ಆಡಿ ಇನ್ಲೆಸ್ಟ್. ಇದು ಪಿಕಪ್ ಲೊಕೇಶನ್. ಮಿತ್ರ ಜ್ಯೋತಿ ಎನೇಬಲ್ ಇಂಡಿಯಾ ಮೆಜೆಸ್ಟಿಕ್. ಆಡ್ ಸ್ಟಾಪ್. ಬೇಕಿದ್ರೆ ಇನ್ನೊಂದು ಸ್ಟಾಪ್ ಆಡ್ ಮಾಡ್ಕೋಬಹುದು. ಆಟೋಲಿ ನಾವು 3 ಹಾಕೊಳ್ಬೇಕಾಗತ್ತೆ ಅಷ್ಟೇ, ಯಾಕಂದ್ರೆ ನಾವು 3 ಜನ ಟ್ರಾವೆಲ್ ಮಾಡ್ತಿರ್ತೀವಿ ಮ್ಯಾಕ್ಸಿಮಮ್ ಆಟೋಲಿ. ಊಬರ್ ಗೋ ಮತ್ತೆ ಬೇರೆ ಬೇರೆದ್ರಲ್ಲಿ ಮಲ್ಟಿಪಲ್ ಇನ್ನ ಜಾಸ್ತಿನೂ ಸಹ ಹಾಕೋಬಹುದು. ಆದ್ರೆ ಒಂದೊಂದ್ ಕಡೆ ಡ್ರೈವರ್ಸ್ ಗಳು ಸರಿಯಾಗಿ ಕೋಆಪರೇಟ್ ಮಾಡದೇ ಇರ್ಬೋದು. ಕೋಆಪರೇಟ್ ಮಾಡ್ಲೇಬೇಕಾಗತ್ತೆ, ಬಟ್ ಅವ್ರಿಗೆಲ್ಲ ಒಂದ್ ಕಡೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇರ್ಬೋದು. ಇದೆಲ್ಲ ಆದ್ಮೇಲೆ ನಾವು ಸ್ವೈಪ್ ಮಾಡ್ಕೊಂಡು ಹೋಗಿ ಡನ್
ಅನ್ನೋ ಬಟನ್ ಇಲ್ಲೇನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಂದರೆ ನಮ್ಗೆ ಎಷ್ಟು ಡ್ರಾಪ್ ಲೊಕೇಶನ್ಸ್ ಬೇಕೋ ಅದನ್ನೆಲ್ಲ ಆ್ಯಡ್ ಮಾಡಿದ್ಮೇಲೆ ಡನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ಕ್ಲಿಕ್ ಮಾಡ್ತಾ ಇದ್ದೀನಿ, ಡನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತಿದ್ದೀನಿ. ಈಗ ನೋಡಿ ಇಲ್ಲಿ ಯಾವ ಗಾಡಿಗಳು ಹಾಗೆ ಎಷ್ಟೆಷ್ಟು ಪ್ರೈಸು ಅಂತ ತೋರಿಸುತ್ತೆ. Uber Auto, fare 518.96, discounted from 536.96, estimated drop off 11:07 p.m, driver is 4 minutes away, capacity 3 people. ನೋಡಿ ಊಬರ್ ಆಟೋದು ಎಷ್ಟು ರೇಟು, ಎಷ್ಟು ಜನ ಹೋಗ್ಬೋದು, ಎಷ್ಟೊತ್ತಿಗೆ ಡ್ರಾಪ್ ಮಾಡ್ಬೋದು ಅಂತೆಲ್ಲ ಹೇಳ್ತಾ ಇದೆ. ಮತ್ತೆ ಇನ್ನೊಂದು ನಾವು ಗಮನದಲ್ಲಿ ಏನು ಇಟ್ಕೊಬೇಕಾದ್ರೆ ಫ್ರೆಂಡ್ಸ್, ನಾವು ಯಾವ ಲೊಕೇಶನ್ ಅಲ್ಲಿ ಇದೀವೋ ಅಲ್ಲಿಂದ ಯಾವ್ದು ಫಸ್ಟ್ ಹತ್ರ ಇರುತ್ತೋ ಅದನ್ನ ಫಸ್ಟ್ ಹಾಕ್ಬಿಡ್ಬೇಕಾಗತ್ತೆ. ಇಲ್ಲಾಂದ್ರೆ ನಾವು ಸುಮ್ಮನೆ ಸಿಟಿ ಎಲ್ಲ ರೌಂಡ್ ಹೊಡೆದಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಇದರಲ್ಲೇ ನಾನು ಸುಮ್ಮನೆ ರ್ಯಾಂಡಮ್ ಆಗಿ ಹಾಕಿದ್ದೀನಿ. ಆದರೆ ನಾವು ಎಲ್ಲೋ ಒಂದು ಕಡೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇರ್ತೀವಿ ಅನ್ಕೊಳ್ಳಿ. ಎಲೆಕ್ಟ್ರಾನಿಕ್ ಸಿಟಿಯಿಂದ ಫಸ್ಟ್ ಮಿತ್ರ ಜೊತೆ ಹತ್ರ ಆಗೋದಿದ್ರೆ ಮಿತ್ರ ಜೊತೆ ಹಾಕ್ಬೇಕಾಗತ್ತೆ. ಅದಾದ್ಮೇಲೆ ನೆಬಲ್ ಇಂಡಿಯಾ, ಅದಾದ್ಮೇಲೆ ಮೆಜೆಸ್ಟಿಕ್ ಹಾಕ್ಬೇಕಾಗತ್ತೆ. ಆದರೆ ನಾನು ಬೇರೆ ಕಡೆ ಇದ್ದೀನಿ, ಎಲೆಕ್ಟ್ರಾನಿಕ್ ಸಿಟಿಯಲ್ಲಿಲ್ಲ. ಬಟ್ ಆದ್ರೂ ಈ ಥರ ಹಾಕಿದ್ದೀನಿ. ಅದರಿಂದನೇ ಸ್ವಲ್ಪ ಜಾಸ್ತಿ ಫೇರ್ ತೋರಿಸ್ತಾ ಇದೆ. ನಾವು ಒಂದು ಎಸ್ಟಿಮೇಷನ್ ಮಾಡಿಕೊಂಡು ಯಾವ್ಯಾವ್ದು ಫಸ್ಟ್ ಹತ್ರ ಬರುತ್ತೋ ಆ ಒಂದು ಆರ್ಡರ್ ಪ್ರಕಾರ ನಾವು ಲೊಕೇಶನ್ಸ್ನ ಹಾಕ್ತಾ ಹೋದ್ರೆ ಸ್ವಲ್ಪ ಪ್ರೈಸು ಕಡಿಮೆ ಆಗುತ್ತೆ. ಅದೇ ರೀತಿ ಇದನ್ನ ನಾವು ಮನಸ್ಸಲ್ಲಿ ಇಟ್ಕೋಬೇಕಾಗತ್ತೆ. ಫಸ್ಟು ಯಾವುದನ್ನ ಆ್ಯಡ್ ಮಾಡ್ತೀವೋ ಅಲ್ಲಿಗೆ ಫಸ್ಟ್ ಡ್ರಾಪ್ ಆಗುತ್ತೆ. ಲಾಸ್ಟ್ ಯಾವ ಲೊಕೇಶನ್ನ ಆ್ಯಡ್ ಮಾಡ್ತೀವೋ ಅದು ಲಾಸ್ಟ್ ಡ್ರಾಪ್ ಆಗುತ್ತೆ. ಅದು ಬಿಟ್ಟು ನಮಗೆ ಫಸ್ಟ್ ಲೊಕೇಶನ್ನ ಬೇರೆದು ಯಾವುದೋ ಹಾಕ್ಬಿಟ್ಟು ನಮ್ಗೆ ಇನ್ನೊಂದು ಕಡೆ ಡ್ರಾಪ್ ಮಾಡಿ ಅಂದರೆ ಮಾಡಿದ್ರು ಮಾಡ್ಬೋದು, ಆದರೆ ಫೇರು ಜಾಸ್ತಿ ಆಗುತ್ತೆ. ಹಾಗೆ ಸ್ನೇಹಿತರೆ, ನಾನು ಊಬರಲ್ಲಿ ಮಲ್ಟಿಪಲ್ ಲೊಕೇಶನ್ನ ಹೇಗೆ ಆ್ಯಡ್ ಮಾಡೋದು ಅಂತ ತೋರಿಸಿದ್ದೀನಿ. ಬಟ್ ಇದು ಓಲಾ, ರ್ಯಾಪಿಡೋ, ಬೇರೆ ಬೇರೆ ಕ್ಯಾಬ್ ಸರ್ವಿಸಸ್ ಏನಿದ್ದಾವೆ ಅವರು ಸಹ ಪ್ರೊವೈಡ್ ಮಾಡ್ತಾರೆ. ಹಾಗೆ ಡ್ರಾಪ್ ಮಾಡ್ಕೊಳ್ಳೋಕ್ಕಷ್ಟೇ ಅಲ್ಲದೆ ಪಿಕಪ್ ಸಹ ನಾವು ಈ ಒಂದು ಫೀಚರ್ನ ಬಳಸ್ಕೊಂಡು ನಾವು ಮಾಡ್ಕೋಬಹುದು. ಪಿಕಪ್ ಲೊಕೇಶನ್ ಯಾರೆಲ್ಲಿ ಇರ್ತಾರೋ ಫಸ್ಟ್ ನಾವೆಲ್ಲ ಒಂದ್ ಕಡೆ ಹೋಗ್ಬೇಕಾಗತ್ತೆ. ಒಬ್ಬರಾದ್ಮೇಲೆ ಒಬ್ಬರನ್ನ ಪಿಕಪ್ ಮಾಡಿಕೊಂಡು ಆ ಪ್ಲೇಸ್ಗೂ ಸಹ ನಾವು ತಲುಪಬಹುದು. ಪಿಕಪ್ಗಾದ್ರೂ ಸರಿ, ಡ್ರಾಪ್ಗಾದ್ರೂ ಸರಿ ಇದನ್ನ ನಾವು ಬಳಸ್ಕೋಬಹುದು. ಸೊ ಇದಾಗಿತ್ತು ಫ್ರೆಂಡ್ಸ್, ಊಬರ್ ಅಲ್ಲಿರುವಂಥ ಮಲ್ಟಿಪಲ್ ಲೊಕೇಶನ್ಸ್ನ ಹೇಗೆ ಬಳಸ್ಕೊಳ್ಳೋದು ಅಂತ ತೋರಿಸ್ಕೊಡುವಂಥ ಒಂದು ಪ್ರಯತ್ನ. ಈ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಹಾಗೂ ಸಲಹೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕನ್ನಡ ತಂತ್ರಾಂಶ ವಾಹಿನಿಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುವ ಕನ್ನಡ ತಂತ್ರಾಂಶ ವಾಟ್ಸ್ಆಪ್ ಕಮ್ಯುನಿಟಿಯ ಲಿಂಕ್ ಹಾಗೂ ಕೆಟಿ ಆಪ್ಸ್ ಅಂಡ್ ಸಾಫ್ಟ್ವೇರ್ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಮೂಲಕ ನೀವು ಸದಸ್ಯರಾಗಿ ಸೇರಿಕೊಂಡು ಉಪಯುಕ್ತ ಮಾಹಿತಿ ಹಾಗೂ ತಂತ್ರಾಂಶಗಳನ್ನು ಸುಲಭವಾಗಿ ಪಡೆದುಕೊಳ್ಳಿ. ಕೆಟಿ ಮೀಡಿಯಾ ಎಂಬ ನಮ್ಮ ಇನ್ನೊಂದು ಯೂಟ್ಯೂಬ್ ವಾಹಿನಿಯ ಲಿಂಕ್ ಸಹ ಡಿಸ್ಕ್ರಿಪ್ಷನ್ನಲ್ಲಿದ್ದು, ಆ ವಾಹಿನಿಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.